ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜೂನ್ 2025ರ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಅಂತೇಳಿ ಕೇಳಲಾಗಿದೆ. ಇದರಲ್ಲಿ ಏನಪ್ಪ ಹೇಳಿಕೆ ಅಂದರೆ, ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟದ ಮೊದಲ ಸಭೆ ಆಯೋಜಿಸಲಾಗಿತ್ತು. ಬಿ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟಕ್ಕೆ ಭೂತಾನ್ ದೇಶವು ಸೇರ್ಪಡೆಗೊಂಡಿದೆ. ಸಿ ಏನಪ್ಪ ಅಂದರೆ, ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟದ ಸಭೆಯನ್ನು ಪ್ರತಿ 2 ವರ್ಷಗಳಿಗೊಮ್ಮೆ ಆಯೋಜಿಸಲು ನಿರ್ಧರಿಸಲಾಗಿದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಹೇಳಿದ್ದಾರೆ. ಇಲ್ಲಿ 3 ಹೇಳಿಕೆಗಳನ್ನು ನೀಡಲಾಗಿದೆ. ಈ 3 ಹೇಳಿಕೆಗಳಲ್ಲಿ ಏನಪ್ಪ ಅಂದರೆ ಸರಿಯಾಗಿರ್ತಕ್ಕಂಥ ಹೇಳಿಕೆಗಳು ಯಾವುವು ಅಂತೇಳಿ ಇಲ್ಲಿ ಆಪ್ಷನ್ ನೀಡಲಿ. ಆಪ್ಷನನ್ನು ಸರಿಯಾಗಿರ್ತಕ್ಕಂಥ ಆಪ್ಷನ್ ನಾವಿಲ್ಲಿ ಗುರುತಿಸಬೇಕಾಗಿದೆ. ಸ್ನೇಹಿತರೆ, ಆಪ್ಷನ್ 1 ಏನಪ್ಪ ಅಂದರೆ ಎ ಸರಿ, ಬಿ ತಪ್ಪು ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟದ ಮೊದಲ ಸಭೆ ಆಯೋಜಿಸಲಾಗಿತ್ತು. ಇದು ಸರಿಯಾಗಿದೆ ಸ್ನೇಹಿತರೆ. ಮತ್ತು ಎ ಸರಿಯಾಗಿದೆ, ಬಿ ತಪ್ಪು ಹೊಂದಿದ್ದಾರೆ. ಬಿ ಏನು ಕೊಟ್ಟಿದ್ದಾರೆ, ಇತ್ತೀಚೆಗೆ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟಕ್ಕೆ ಭೂತಾನ್ ದೇಶವು ಸೇರ್ಪಡೆಗೊಂಡಿದ್ದು. ಇತ್ತೀಚೆಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟಕ್ಕೆ ಭೂತಾನ್ ದೇಶವು ಸೇರ್ಪಡೆಗೊಂಡಿದೆ. ಇಲ್ಲಿ ತಪ್ಪು ಅಂತ ಕೊಟ್ಟಿದ್ದಾರೆ. ಇದು ಒಂದೇ ಉತ್ತರ ಆಗೋದಿಲ್ಲ. ಇದು ಸರಿಯಾದ ಏನಪ್ಪ ಅಂದ್ರೆ ಇತ್ತೀಚೆಗೆ ಭೂತಾನ್ ದೇಶವು ಸೇರ್ಪಡೆಗೊಂಡಿದೆ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟಕ್ಕೆ. ಆಮೇಲೆ 3 ಹೇಳಿಕೆಗಳು ಸರಿ ಅಂತ ನೀಡಲಾಗಿದೆ. 2ನೇ ಆಪ್ಷನ್ನಲ್ಲಿ ಅಂತಾರಾಷ್ಟ್ರೀಯ ಮಾರ್ಜಾಲ ಒಕ್ಕೂಟದ ಸಭೆಯನ್ನು ಪ್ರತಿ 2 ವರ್ಷಗಳೊಮ್ಮೆ ಆಯೋಜಿಸಲು ನಿರ್ಧರಿಸಲಾಗಿದೆ. ಇದನ್ನು ಸರಿ, ಇದನ್ನು ಸರಿ, ಇದನ್ನು ಸರಿ. ಇಲ್ಲಿ ಏನಪ್ಪ ಅಂದ್ರೆ ಆಪ್ಷನ್ 2 ಏನಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದು ಆಗಿದೆ. ಆದ್ದರಿಂದ 3 ಹೇಳಿಕೆಗಳು ಸರಿಯಾಗಿವೆ. ಆಮೇಲೆ ಇದು 2 ಹೇಳಿಕೆಗಳು ಸರಿ, 3 ಹೇಳಿಕೆಗಳು ಸರಿ, 2 ಹೇಳಿಕೆ ಸರಿಯಾಗಿವೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 3 ಹೇಳಿಕೆಗಳು ಸರಿಯಾಗಿವೆ. ನಮ್ಮ 2ನೇ ಪ್ರಶ್ನೆ, 2025ರ ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಏನಾಗಿತ್ತು? ಆಪ್ಷನ್ ಎ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಅಂತ್ಯಗೊಳಿಸಿ. ಆಪ್ಷನ್ ಬಿ, ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗಳು. ಆಪ್ಷನ್ ಸಿ, ಒಂದೇ ಒಂದು ಭೂಮಿ. ಆಪ್ಷನ್ ಡಿ, ಭೂ ಪುನಃಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ಸ್ಥಿತಿ ಸ್ಥಾಪಕತ್ವ. ಇಲ್ಲಿ ನೋಡಿ ಸ್ನೇಹಿತರೆ, 2025ರ ವಿಶ್ವ ಪರಿಸರ ದಿನದ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂದರೆ ಇಲ್ಲಿ ಆಪ್ಷನ್ ಎ, ಪ್ಲಾಸ್ಟಿಕ್ ಮಾಲಿನ್ಯವನ್ನು ಅಂತ್ಯಗೊಳಿಸಿ ಧ್ಯೇಯವಾಕ್ಯವನ್ನು ಇಟ್ಕೊಂಡು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗಿತ್ತು. ಅದೇ ರೀತಿಯಾಗಿ ಇನ್ನುಳಿದ 3 ಆಪ್ಷನ್ಗಳು ಸಹಿತ ಧ್ಯೇಯವಾಕ್ಯಗಳಾಗಿವೆ. ಇವು ಯಾವ ಯಾವ ವರ್ಷವನ್ನು ಧ್ಯೇಯವಾಕ್ಯ ಇಟ್ಕೊಂಡು ಆಚರಿಸಲಾಗಿದೆ ಎಂಬುದನ್ನು ನೋಡಿ ಸ್ನೇಹಿತರೆ. 2024ರಲ್ಲಿ ಏನಪ್ಪ ಅಂದ್ರೆ ಭೂ ಪುನಃಸ್ಥಾಪನೆ, ಮರುಭೂಮೀಕರಣ ಮತ್ತು ಬರ ಸ್ಥಿತಿಸ್ಥಾಪಕತ್ವ 2024ರಲ್ಲಿ. ಅದೇ ರೀತಿಯಾಗಿ 2023ರಲ್ಲಿ ಏನಪ್ಪ ಅಂದ್ರೆ ಪ್ಲಾಸ್ಟಿಕ್ ಮಾಲಿನ್ಯಕ್ಕೆ ಪರಿಹಾರಗಳು. ಅದೇ ರೀತಿ 2022ರಲ್ಲಿ ಒಂದೇ ಒಂದು ಭೂಮಿ ಅಂತ ಇದನ್ನು ಮಾಡಲಾಗಿದೆ ಸ್ನೇಹಿತರೆ. 2024-25ನೇ ಆರ್ಥಿಕ ವರ್ಷದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಇದರಲ್ಲಿ ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 2, ಆಪ್ಷನ್ ಡಿ 1 ಈ ರೀತಿಯಾಗಿರ್ತಕ್ಕಂಥ ಆಪ್ಷನ್ಗಳನ್ನು ನೀಡಲಾಗಿದೆ. 2024 ಮತ್ತು 25ನೇ ಆರ್ಥಿಕ ವರ್ಷದಲ್ಲಿ ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟಪ್ಪ ಅಂದರೆ ಆಪ್ಷನ್ ಸಿ 2ನೇ ಸ್ಥಾನವನ್ನು ಹೊಂದಿದೆ ಸ್ನೇಹಿತರೆ. ಇದರಲ್ಲಿ ನೋಡಿ, ವಿದೇಶಿ ನೇರ ಬಂಡವಾಳ ಹೂಡಿಕೆಯಲ್ಲಿ ಏನಪ್ಪ ಅಂದ್ರೆ ಮೊದಲ ಸ್ಥಾನದಲ್ಲಿರೋದು ಮಹಾರಾಷ್ಟ್ರ. ಯಾವುದು? ಮಹಾರಾಷ್ಟ್ರ. ನಂತರದಲ್ಲಿ ಕರ್ನಾಟಕ ಬರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ದೆಹಲಿ, ಗುಜರಾತ್, ತಮಿಳುನಾಡು ನಂತರದ ಸ್ಥಾನಗಳಲ್ಲಿ ಬರ್ತದೆ ಸ್ನೇಹಿತರೆ. ಈ ವಿದೇಶಿ ನೇರ ಬಂಡವಾಳ ಹೂಡಿಕೆ ಅಂದರೆ ಏನಪ್ಪ ಅಂದ್ರೆ ಒಂದು ದೇಶದ ನಿವಾಸಿಯು ಬೇರೊಂದು ದೇಶದ ಉದ್ಯಮ ಅಥವಾ ಉತ್ಪಾದನೆಯಲ್ಲಿ ಹೂಡಿಕೆ ಮಾಡುವುದನ್ನು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಥವಾ ವಿದೇಶಿ ನೇರ ಬಂಡವಾಳ ಹೂಡಿಕೆ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಕರ್ನಾಟಕದ ಮೊದಲ ಕಡಲ ವನ್ಯಜೀವಿ ಧಾಮ ಯಾವ ಜಿಲ್ಲೆಯಲ್ಲಿದೆ ತಿಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಆಪ್ಷನ್ ಎ ದಕ್ಷಿಣ ಕನ್ನಡ, ಆಪ್ಷನ್ ಬಿ ಉತ್ತರ ಕನ್ನಡ, ಆಪ್ಷನ್ ಸಿ ಉಡುಪಿ, ಆಪ್ಷನ್ ಡಿ ಯಾವುದು ಅಲ್ಲ.
ಇಲ್ಲಿ ನೋಡಿ ಸ್ನೇಹಿತರೆ, ಕರ್ನಾಟಕದ ಮೊದಲ ಕಡಲ ವನ್ಯಜೀವಿ ಧಾಮ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಇದು ಕರ್ನಾಟಕದ ಮೊದಲ ಕಡಲ ವನ್ಯಜೀವಿ ಧಾಮ ಹೊಂದಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಅಪ್ಸರಕೊಂಡ ಮತ್ತು ಇಕೋ ಬೀಚ್ ಒಳಗೊಂಡ ಕಡಲ ತೀರ ಪ್ರದೇಶವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮೊದಲ ಕಡಲ ವನ್ಯಜೀವಿ ಧಾಮವನ್ನಾಗಿ ಘೋಷಣೆ ಮಾಡಲಾಗಿದೆ. ಇದು ದೇಶದ 7ನೇ ಕಡಲ ವನ್ಯಜೀವಿ ಧಾಮವಾಗಿದೆ. ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ದೇಶದಲ್ಲಿ 6 ಕಡಲ ವನ್ಯಜೀವಿ ಧಾಮಗಳಿದ್ದಾವೆ. ಅವು ಯಾವಪ್ಪ ಅಂದ್ರೆ ಕಡಲ ರಾಷ್ಟ್ರೀಯ ಉದ್ಯಾನ ಕಚ್, ಕೊಲ್ಲಿ, ಗುಜರಾತು. ಆಮೇಲೆ 2ನೇದು ಮಹಾತ್ಮ ಗಾಂಧಿ ಕಡಲ ರಾಷ್ಟ್ರೀಯ ಉದ್ಯಾನ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. 3 ಮಾಲ್ವಾನ್ ಕಡಲ ವನ್ಯಜೀವಿ ಧಾಮಗಳು ಮಹಾರಾಷ್ಟ್ರ. ಆಮೇಲೆ 4ನೇದು ಏನಪ್ಪ ಅಂದ್ರೆ ಗಹಿರ್ ಮಾತಾ ಕಡಲ ವನ್ಯಜೀವಿ ಧಾಮ ಒಡಿಶಾ. 5ನೇದು ಮನ್ನಾರ್ ಕೊಲ್ಲಿ ಕಡಲ ರಾಷ್ಟ್ರೀಯ ಉದ್ಯಾನ ತಮಿಳುನಾಡಿನಲ್ಲಿದೆ. 6ನೇದು ಝಾನ್ಸಿ ರಾಣಿ ಕಡಲ ರಾಷ್ಟ್ರೀಯ ಉದ್ಯಾನ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು. ಇವೇನಪ್ಪ ಅಂದ್ರೆ 6 ಕಡಲ ವನ್ಯಜೀವಿ ಧಾಮಗಳು. ನಮ್ಮ ಕರ್ನಾಟಕವು 7ನೇ ಕಡಲ ವನ್ಯಜೀವಿ ಧಾಮ ಇದು ಆಗಿದೆ. ಕರ್ನಾಟಕ ರಾಜ್ಯದ ಮೊದಲ ಕಡಲ ವನ್ಯಜೀವಿ ಧಾಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಯಾವ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ಶಿಫಾರಸು ಮಾಡಲಾಗಿದೆ? ಆಪ್ಷನ್ ಎ ಬೆಂಗಳೂರು ಉತ್ತರ, ಆಪ್ಷನ್ ಬಿ ರಾಮನಗರ, ಆಪ್ಷನ್ ಸಿ ಕೋಲಾರ, ಆಪ್ಷನ್ ಡಿ ಬೆಂಗಳೂರು ನಗರ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಬಿ ರಾಮನಗರವನ್ನು ಏನಪ್ಪ ಅಂದ್ರೆ ಬೆಂಗಳೂರು ದಕ್ಷಿಣ ಎಂದು ಮರುನಾಮಕರಣ ಮಾಡಲು ಶಿಫಾರಸು ಮಾಡಲಾಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, 11ನೇ ಯೋಗ ದಿನದ ಧ್ಯೇಯ ಈ ಕೆಳಗಿನವುಗಳಲ್ಲಿ ಯಾವುದು ಅಂತೇಳಿ ಕೇಳಲಾಗಿದೆ. ಇದರಲ್ಲಿ ಆಪ್ಷನ್ ಎ ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ, ಆಪ್ಷನ್ ಬಿ ಎಲ್ಲರಿಗೂ ಯೋಗ, ಆಪ್ಷನ್ ಸಿ ಶಾಂತಿಗಾಗಿ ಯೋಗ, ಆಪ್ಷನ್ ಡಿ ವಸುದೈವ ಕುಟುಂಬಕ್ಕಾಗಿ ಯೋಗ. ಇಲ್ಲೇನಪ್ಪ ಅಂದ್ರೆ ಆಪ್ಷನ್ ಎ ಒಂದು ಭೂಮಿ ಮತ್ತು ಒಂದು ಆರೋಗ್ಯಕ್ಕಾಗಿ ಯೋಗ ಈ ಒಂದು 2025ರ 11ನೇ ಯೋಗ ದಿನದ ಧ್ಯೇಯವಾಗಿತ್ತು. ನಮ್ಮ ಮುಂದಿನ 7ನೇ ಪ್ರಶ್ನೆ, ನನ್ನ ಗುರುತು ಅಭಿಯಾನದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅದರಲ್ಲಿ ಮೊದಲನೇ ಹೇಳಿಕೆ ಎ ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ತಾಲೂಕಿನ ಹೊಸ್ಕೂರು ಹಾಗೂ ಬಿಳಿಗಿರಿ ರಂಗನ ಬೆಟ್ಟ ಪಂಚಾಯಿತಿಯಲ್ಲಿ ಪ್ರಾಯೋಗಿಕವಾಗಿ ಜಾರಿ. ಬಿ ಪರಿಶಿಷ್ಟರ ಶ್ರೇಯೋಭಿವೃದ್ಧಿಗೆ ಜಾರಿಗೊಳಿಸಿರುವ ಕಾರ್ಯಕ್ರಮಗಳು ಅರ್ಹರಿಗೆ ಮುಟ್ಟಬೇಕು, ದಾಖಲಾತಿ ಇಲ್ಲವೆಂಬ ಕಾರಣಕ್ಕೆ ಸೌಲಭ್ಯ ವಂಚಿತರಾಗಬಾರದು ಎಂಬ ಉದ್ದೇಶ ಹೊಂದಿದೆ. ಈ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತೇಳಿ ಕೇಳಲಾಗಿದೆ ಸ್ನೇಹಿತರೆ ಪ್ರಶ್ನೆ. ಇಲ್ಲಿ ಆಪ್ಷನ್ 1 ಏನಪ್ಪ ಅಂದರೆ ಎ ಹೇಳಿಕೆ ಸರಿ, ಆಪ್ಷನ್ 2 ಬಿ ಹೇಳಿಕೆ ಸರಿ, ಆಪ್ಷನ್ 3 ಎ ಮತ್ತು ಬಿ ಹೇಳಿಕೆ ಸರಿ, ಆಪ್ಷನ್ 4 ಯಾವುದೇ ಹೇಳಿಕೆ ಸರಿ ಇಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಬಿ ಆಪ್ಷನ್ 3 ಎ ಮತ್ತು ಬಿ ಹೇಳಿಕೆ ಸರಿ. ಇಲ್ಲಿ ನೋಡಿ ಸ್ನೇಹಿತರೆ, ಬೆಂಗಳೂರು ನಗರ ಜಿಲ್ಲೆಯ ಉತ್ತರ ತಾಲೂಕಿನ ಹೊಸ್ಕೂರು ಹಾಗೂ ಬಿಳಿಗಿರಿ ರಂಗನ ಬೆಟ್ಟ ಪಂಚಾಯಿತಿಯಲ್ಲಿ ಏನಪ್ಪ ಅಂದ್ರೆ ನನ್ನ ಗುರುತು ಅಭಿಯಾನದ ಕುರಿತು ಏನಪ್ಪ ಅಂದ್ರೆ ಪ್ರಾಯೋಗಿಕವಾಗಿ ಈ ಒಂದು ಅಭಿಯಾನವನ್ನು ಜಾರಿಗೊಳಿಸಲಾಗಿದೆ. ಈ ಪರಿಶಿಷ್ಟರ ಶ್ರೇಯೋಭಿವೃದ್ಧಿಗೆ ಜಾರಿಗೊಳಿಸಿರುವ ಕಾರ್ಯಕ್ರಮಗಳು ಏನಪ್ಪ ಅಂದ್ರೆ ಅರ್ಹರಿಗೆ ಮುಟ್ಟಬೇಕು, ಆ ದಾಖಲಾತಿಗಳು ಇಲ್ಲ ಅಂತೇಳಿ ಆ ಸೌಲಭ್ಯದಿಂದ ವಂಚಿತ ಆಗಬಾರ್ದು ಅಂತ ಉದ್ದೇಶ ಇಟ್ಕೊಂಡು ಏನಪ್ಪ ಅಂದ್ರೆ ಈ ನನ್ನ ಗುರುತು ಅಭಿಯಾನ ಏನಪ್ಪ ಅಂದ್ರೆ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ. ನಮ್ಮ 8ನೇ ಪ್ರಶ್ನೆ, ಗೃಹ ಆರೋಗ್ಯ ಯೋಜನೆ ಕುರಿತು ಗಮನಿಸಿ. ಎ ಮನೆ ಬಾಗಿಲಿನಲ್ಲಿಯೇ ವಿವಿಧ ಅನಾರೋಗ್ಯ ಸಮಸ್ಯೆಗಳ ಪತ್ತೆ ಮಾಡಿ ಔಷಧ ವಿತರಿಸುವ ಯೋಜನೆಯಾಗಿದೆ. ಬಿ ಇದು 2024 ಅಕ್ಟೋಬರ್ನಲ್ಲಿ ಕೋಲಾರದಲ್ಲಿ ಪ್ರಾಯೋಗಿಕವಾಗಿ ಪ್ರಾರಂಭಿಸಲಾಗಿತ್ತು. ಸಿ ಸಾಂಕ್ರಾಮಿಕವಲ್ಲದ ರೋಗಗಳ ನಿಯಂತ್ರಣಕ್ಕಾಗಿನ ಯೋಜನೆಯಾಗಿದೆ. ಡಿ ಗ್ರಾಮೀಣ ಪ್ರದೇಶದಲ್ಲಿ 30 ವರ್ಷಗಳು ಮೇಲ್ಪಟ್ಟವರಿಗೆ 14 ಸಾಂಕ್ರಾಮಿಕವಲ್ಲದ ರೋಗಗಳ ಪತ್ತೆಗೆ ತಪಾಸಣೆ ಮಾಡಲಾಗುತ್ತದೆ. ಈ ಮೇಲಿನ ಹೇಳಿಕೆಗಳಲ್ಲಿ ಸರಿಯಾದವುಗಳು ಗುರುತಿಸಿ.
ಅಂತೇಳಿ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇದರಲ್ಲಿ ಆಪ್ಷನ್ ಎ 1 ಹೇಳಿಕೆ ಸರಿ, ಆಪ್ಷನ್ 2 ಹೇಳಿಕೆ ಸರಿ, ಆಪ್ಷನ್ 3 ಹೇಳಿಕೆ ಸರಿ, ಆಪ್ಷನ್ 4 ಎಲ್ಲ ಹೇಳಿಕೆಗಳು ಸರಿ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಗೃಹ ಆರೋಗ್ಯ ಯೋಜನೆ ಕುರಿತು ಏನಪ್ಪ ಅಂದ್ರೆ 4 ಹೇಳಿಕೆಗಳನ್ನು ನೀಡಲಾಗಿದೆ ಸ್ನೇಹಿತರೆ. ಇದರಲ್ಲಿ ಯಾವ ಹೇಳಿಕೆಗಳು ಸರಿ ಅನ್ನೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಇದರಲ್ಲಿ ಇರ್ತಕ್ಕಂಥ 4 ಹೇಳಿಕೆಗಳು ಸರಿ ಇದ್ದಾವೆ ಸ್ನೇಹಿತರೆ. ಇಲ್ಲಿ ನೋಡಿ, ಮನೆ ಬಾಗಿಲಿನಲ್ಲಿ ವಿವಿಧ ಅನಾರೋಗ್ಯ ಸಮಸ್ಯೆಗಳನ್ನು ಪತ್ತೆ ಮಾಡಿ ಔಷಧ ವಿತರಿಸುವ ಯೋಜನೆಯಾಗಿದೆ. ಇದು ಏನಪ್ಪ ಅಂದರೆ 2024 ಅಕ್ಟೋಬರ್ನಲ್ಲಿ ಕೋಲಾರದಲ್ಲಿ ಪ್ರಾಯೋಗಿಕವಾಗಿ ಏನಪ್ಪ ಅಂದ್ರೆ ಪ್ರಾರಂಭಿಸಲಾಗಿತ್ತು. ಇದು ಏನಪ್ಪ ಅಂದ್ರೆ ಸಾಂಕ್ರಾಮಿಕವಲ್ಲದ ರೋಗಗಳ ನಿಯಂತ್ರಣಕ್ಕಾಗಿನ ಯೋಜನೆಯಾಗಿದೆ. ಮತ್ತು ಇದು ಗ್ರಾಮೀಣ ಪ್ರದೇಶದಲ್ಲಿ 30 ವರ್ಷಗಳ ಮೇಲ್ಪಟ್ಟವರಿಗೆ 14 ಸಾಂಕ್ರಾಮಿಕವಲ್ಲದ ರೋಗಗಳ ಪತ್ತೆಗೆ ತಪಾಸಣೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ. ಈ ಒಂದು ಮುಖ್ಯವಾಗಿರ್ತಕ್ಕಂಥ ಯೋಜನೆಯಾಗಿದೆ. ಮುಂಬರುವ ಪರೀಕ್ಷೆಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಯೋಜನೆ, ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ಇದನ್ನು ಗಮನಿಸಿ. ನಮ್ಮ ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಎ, ಆಕ್ಸಿಯಂ 4 ಅಂತರಿಕ್ಷ ಕಾರ್ಯಕ್ರಮದ ಭಾಗವಾಗಿ ಅಂತರಿಕ್ಷಯಾನ ಕೈಗೊಂಡ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ. ಬಿ, ಕೆಳಗಿನ ಭೂಕಕ್ಷೆಯಲ್ಲಿರುವ ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ವಾತಾವರಣದಲ್ಲಿ ಪ್ರಯೋಗ ಮಾಡಲಿದೆ. ಏನು? ಭೂಕಕ್ಷೆಯಲ್ಲಿರುವ ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ವಾತಾವರಣದಲ್ಲಿ ಪ್ರಯೋಗ ಮಾಡಲಿದೆ. ಸಿ, ISS ಭೂಮಿಯಿಂದ 400 ಕಿಲೋಮೀಟರ್ ದೂರದಲ್ಲಿದೆ. ಇವುಗಳಲ್ಲಿ ಯಾವುದು ಸರಿಯಾಗಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರಲ್ಲಿ ಆಪ್ಷನ್ 1 ಹೇಳಿಕೆ ಸರಿ, ಆಪ್ಷನ್ 2 ಹೇಳಿಕೆ ಸರಿ, ಆಪ್ಷನ್ 3 ಹೇಳಿಕೆ ಸರಿ, ಆಪ್ಷನ್ 4 ಯಾವ ಹೇಳಿಕೆಯೂ ಸರಿ ಇಲ್ಲ ಅಂತೇಳಿ ಏನಪ್ಪ ಅಂದರೆ ಇಲ್ಲಿ ಆಪ್ಷನ್ಗಳು ನೀಡಲಾಗಿದೆ. ಇದರಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಆಪ್ಷನ್ 3 ಹೇಳಿಕೆಗಳು ಏನಪ್ಪ ಅಂದರೆ ಸರಿ ಆಗ್ತವೆ ಸ್ನೇಹಿತರೆ. ಇಲ್ಲಿ ಆಕ್ಸಿಯಂ 4 ಅಂತರಿಕ್ಷ ಕಾರ್ಯಕ್ರಮದ ಭಾಗವಾಗಿ ಭಾರತದ ಗಗನಯಾನಿ ಶುಭಾಂಶು ಶುಕ್ಲಾ ಸೇರಿದಂತೆ 4 ಜನರು ಏನಪ್ಪ ಅಂದ್ರೆ ISSಗೆ ಹೋಗಿದ್ದಾರೆ. ಇಲ್ಲೇನಪ್ಪ ಅಂದ್ರೆ ಈ ಕೆಳ ಭೂಕಕ್ಷೆಯಲ್ಲಿರುವ ಸೂಕ್ಷ್ಮ ಗುರುತ್ವಾಕರ್ಷಣೆಗೆ ವಾತಾವರಣದಲ್ಲಿನ ಪ್ರಯೋಗ ಮಾಡೋರಿದ್ದಾರೆ. ಮತ್ತು ಈ ಒಂದು ISS ಭೂಮಿಯಿಂದ ಸುಮಾರು ಏನಪ್ಪ ಅಂದ್ರೆ 400 ಕಿಲೋಮೀಟರ್ ದೂರದಲ್ಲಿದೆ. ಇವು 3 ಹೇಳಿಕೆಗಳು ಏನಪ್ಪ ಅಂದ್ರೆ ಸರಿ ಆಗಿರೋದ್ರಿಂದ ಆಪ್ಷನ್ 3 ಏನಪ್ಪ ಅಂದ್ರೆ ಈ ಒಂದು 9ನೇ ಪ್ರಶ್ನೆಗೆ ಉತ್ತರವಾಗುತ್ತೆ ಸ್ನೇಹಿತರೆ. 10ನೇ ಪ್ರಶ್ನೆ ನೋಡ್ಕೊಳ್ಳೋಣ ಸ್ನೇಹಿತರೆ. 2025ರ 18ನೇ IPLನಲ್ಲಿ ಪ್ರಶಸ್ತಿ ಜಯಿಸಿದ ತಂಡ ಯಾವುದು ಅಂತ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಬೆಂಗಳೂರು, ಆಪ್ಷನ್ ಎ ಬೆಂಗಳೂರು ಅಂತ ನೀಡಲಾಗಿದೆ, ಆಪ್ಷನ್ ಬಿ ಮುಂಬೈ ಇಂಡಿಯನ್ಸು, ಆಪ್ಷನ್ ಸಿ ಪಂಜಾಬ್ ಕಿಂಗ್ಸ್ 11, ಆಪ್ಷನ್ ಡಿ ರಾಜಸ್ಥಾನ್ ರಾಯಲ್ಸು. ಇಲ್ಲಿ ನೋಡಿ ಸ್ನೇಹಿತರೆ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಏನಪ್ಪ ಅಂದ್ರೆ 2025ರ 18ನೇ IPL ಏನಪ್ಪ ಅಂದ್ರೆ ಪ್ರಶಸ್ತಿ ಜಯಿಸಿದ ತಂಡವಾಗಿದೆ. ಆದ್ದರಿಂದ ಇಲ್ಲಿ 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಬೆಂಗಳೂರು RCB ಆಗುತ್ತೆ ಸ್ನೇಹಿತರೆ. 11ನೇ ಪ್ರಶ್ನೆ ಸ್ನೇಹಿತರೆ, 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂತೇಳಿ ಕೇಳಲಾಗಿದೆ. ಇಲ್ಲಿ ಆಪ್ಷನ್ ಎ ಬಾನು ಮುಸ್ತಾಕ್, ಆಪ್ಷನ್ ಬಿ ಕಮಲಾ ಹಂಪನಾ, ಆಪ್ಷನ್ ಸಿ ಗೀತಾ ಬಾಸ್ತಿ, ಆಪ್ಷನ್ ಡಿ ಮುಕ್ತಾಯಕ್ಕ. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಎ ಭಾನು ಮುಸ್ತಾಕ್ ಅವರು ಏನಪ್ಪ ಅಂದ್ರೆ 88ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿವರೆಗೆ ಏನಪ್ಪ ಅಂದ್ರೆ ಮಹಿಳೆಯರಲ್ಲಿ ಇವರು 5ನೇ ಮಹಿಳೆಯಾಗಿದ್ದಾರೆ. ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಮಹಿಳೆಯರಲ್ಲಿ ಇವರು 5ನೇ ಮಹಿಳೆಯಾಗಿದ್ದಾರೆ. ಇದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ 1974ರಲ್ಲಿ ಏನಪ್ಪ ಅಂದ್ರೆ 48ನೇ ಸಾಹಿತ್ಯ ಸಮ್ಮೇಳನದಲ್ಲಿ ಏನಪ್ಪ ಜಯದೇವಿ ತಾಯಿ ಲಿಗಾಡಿ ಅವರು ಅಧ್ಯಕ್ಷರಾಗಿದ್ದರು. ಆಮೇಲೆ 2000ನೇ ಇಸ್ವಿಯಲ್ಲಿ ಬಾಗಲಕೋಟೆಯಲ್ಲಿ ಏನಪ್ಪ ನಡೆದಿರ್ತಕ್ಕಂಥ ಸಮ್ಮೇಳನದಲ್ಲಿ 68ನೇ ಸಮ್ಮೇಳನ, ಅದು ಏನಪ್ಪ ಅಂದ್ರೆ ಶಾಂತಾದೇವಿ ಮಾಳ್ವಾಡ್ ಅವರು ಆಗಿದ್ದರು. 2003ರಲ್ಲಿ ಮೂಡಬಿದಿರೆಯಲ್ಲಿ ನಡೆದಿರ್ತಕ್ಕಂಥ 71ನೇ ಸಮ್ಮೇಳನದಲ್ಲಿ ಕಮಲಾ ಹಂಪನಾ ಅವರು ಏನಪ್ಪ ಅಂದ್ರೆ ಅಧ್ಯಕ್ಷರಾಗಿದ್ದರು. 2010ರಲ್ಲಿ ಗದಗದಲ್ಲಿ ನಡೆದಿರ್ತಕ್ಕಂಥ 76ನೇ ಸಮ್ಮೇಳನದಲ್ಲಿ ಗೀತಾ ನಾಗಭೂಷಣ್ ಅವರು ಅಧ್ಯಕ್ಷರಾಗಿದ್ದರು ಸ್ನೇಹಿತರೆ. ಮತ್ತು ಈ ಒಂದು 88ನೇ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿರ್ತಕ್ಕಂಥ ಬಾನು ಮುಸ್ತಾಕ್ ಅವರು
ಒಂದು ವಿಶೇಷತೆ ಏನಪ್ಪ ಅಂದರೆ ಇತ್ತೀಚೆಗೆ ಈ ಬಾನು ಮುಸ್ತಾಕ್ ಅವರು ಏನಪ್ಪ ಅಂದ್ರೆ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಪುರಸ್ಕೃತರಾಗಿರ್ತಾರೆ. ಇವರ ಎದೆ ಹಣತೆ ಕೃತಿಯನ್ನು ಅನುವಾದ ಮಾಡಿರ್ತಕ್ಕಂಥವರು ದೀಪಾ ಬಾಸ್ತಿ ಅವರು. ನಮ್ಮ 12ನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಕರ್ನಾಟಕ ಸರ್ಕಾರವು ಯಾವ ಜಿಲ್ಲೆಯನ್ನ ಯೋಗ ಜಿಲ್ಲೆಯಾಗಿ ಮಾಡಲು ಯೋಜನೆ ರೂಪಿಸಲಿದೆ? ಆಪ್ಷನ್ ಎ ಬೆಂಗಳೂರು ನಗರ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ತುಮಕೂರು, ಆಪ್ಷನ್ ಡಿ ವಿಜಯಪುರ. ಇಲ್ಲಿ ನೋಡಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರವು ಮೈಸೂರು ಜಿಲ್ಲೆಯನ್ನ ಯೋಗ ಜಿಲ್ಲೆಯಾಗಿ ಮಾಡಲು ಯೋಜನೆಯನ್ನ ರೂಪಿಸಲಿದೆ ಅಂತ ಹೇಳ್ಬೋದು ಸ್ನೇಹಿತರೆ. 13ನೇ ಪ್ರಶ್ನೆ, 2025ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಜಯಿಸಿದ ತಂಡ ಯಾವುದು ಅಂತೇಳಿ ಕೇಳಲಾಗಿದೆ ಸ್ನೇಹಿತರೆ ಪ್ರಶ್ನೆ. ಇದರಲ್ಲಿ ಆಪ್ಷನ್ ಎ ಆಸ್ಟ್ರೇಲಿಯಾ, ಆಪ್ಷನ್ ಬಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ನ್ಯೂಜಿಲೆಂಡ್. ಇತ್ತೀಚೆಗೆ ಏನಪ್ಪ ಅಂದರೆ 2025ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆಯಿತು. ಇದರಲ್ಲಿ ದಕ್ಷಿಣ ಆಫ್ರಿಕಾ ತಂಡವು ಏನಪ್ಪ ಅಂದ್ರೆ ಆಸ್ಟ್ರೇಲಿಯಾ ತಂಡವನ್ನು ಪರಾಜಯ ಸೋಲಿಸುವ ಮೂಲಕ ಏನಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾ ತಂಡವು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿತು. ನಮ್ಮ ಮುಂದಿನ 14ನೇ ಪ್ರಶ್ನೆ, 2025ರ ಮಹಿಳೆಯರ ಫ್ರೆಂಚ್ ಓಪನ್ ಗೆದ್ದ ಮಹಿಳೆ ಯಾರು ಅಂತೇಳಿ ಕೇಳಲಾಗಿದೆ ಸ್ನೇಹಿತರೆ. ಇದರಲ್ಲಿ ಮೊದಲನೇ ಆಪ್ಷನ್ ಸೆರೆನಾ ವಿಲಿಯಮ್ಸು, ಬಿ ಆಪ್ಷನ್ ಅರೆನಾ ಸಬಲೆಂಕಾ, ಸಿ ಕೋಕೋ ಗೌಫ್, ಡಿ ಮರಿಯಾ ಶೆರ್ಪೋವಾ. ಇಲ್ಲಿ 2025ರ ಮಹಿಳೆಯರ ಫ್ರೆಂಚ್ ಓಪನ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರ್ತಕ್ಕಂಥ ಮಹಿಳೆ ಯಾರಪ್ಪ ಅಂದ್ರೆ ಕೋಕೋ ಗಾಫ್ ಅವರು ಏನಪ್ಪ ಅಂದ್ರೆ 2025ರ ಮಹಿಳೆಯರ ಫ್ರೆಂಚ್ ಓಪನ್ ಅನ್ನು ಗೆದ್ದಿದ್ದಾರೆ. ರೀತಿಯಾಗಿರ್ತಕ್ಕಂಥ ನಮ್ಮ 15ನೇ ಪ್ರಶ್ನೆ ನೋಡೋಣ ಮುಂದಿಂದು. ಇತ್ತೀಚೆಗೆ ಈ ಹಾಜರಾತಿ ಜಾರಿ ಮಾಡಿದ ರಾಜ್ಯ ಯಾವುದು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇದರಲ್ಲಿ ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಗುಜರಾತ್. ಇದರಲ್ಲಿ ಆಪ್ಷನ್ ಎ ಏನಪ್ಪ ಅಂದ್ರೆ ಕರ್ನಾಟಕ ರಾಜ್ಯವು ಇತ್ತೀಚೆಗೆ ಈ ಹಾಜರಾತಿ ಜಾರಿ ಮಾಡಿದ ರಾಜ್ಯವಾಗಿದೆ. ಈಗಾಗಲೇ ಈ ಮುಂಚೆ ಈ ಹಾಜರಾತಿಯನ್ನು ಜಾರಿ ಮಾಡಿರ್ತಕ್ಕಂಥ ರಾಜ್ಯಗಳು ಯಾವುವಪ್ಪ ಅಂದರೆ ತೆಲಂಗಾಣ ಮತ್ತು ಅಸ್ಸಾಂ. ಯಾವ್ಯಾವು? ತೆಲಂಗಾಣ ಮತ್ತು ಅಸ್ಸಾಂ ರಾಜ್ಯಗಳು ಈಗಾಗಲೇ ಏನಪ್ಪ ಅಂದ್ರೆ ಈ ಹಾಜರಾತಿಯನ್ನು ಜಾರಿ ಮಾಡಿರ್ತಕ್ಕಂಥ ರಾಜ್ಯಗಳಾಗಿದ್ದಾವೆ ಸ್ನೇಹಿತರೆ. ನಮ್ಮ ಮುಂದಿನ 16ನೇ ಪ್ರಶ್ನೆ, G7 51ನೇ ಶೃಂಗಸಭೆ ಎಲ್ಲಿ ನಡೆಯಿತು ಅಂತೇಳಿ ಪ್ರಶ್ನೆ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಕೆನಡಾ, ಆಪ್ಷನ್ ಡಿ ಇಂಗ್ಲೆಂಡ್. ಇತ್ತೀಚೆಗೆ 2025ರ ಏನಪ್ಪ ಅಂದ್ರೆ G7 ಶೃಂಗಸಭೆ ಏನಪ್ಪ ಅಂದ್ರೆ ಇದು 51ನೇ ಶೃಂಗಸಭೆ. ಇದು ಕೆನಡಾದಲ್ಲಿ ನಡೆಯಿತು. ಆಪ್ಷನ್ ಸಿ ಕೆನಡಾ ಸರಿಯಾಗಿರ್ತಕ್ಕಂಥ ಉತ್ತರ. ಕೆನಡಾದ ಕನನಾಸ್ಕಿಸ್ನಲ್ಲಿ ನಡೆಯಿತು. ಈ ಒಂದು 1975ರಲ್ಲಿ ಫ್ರಾನ್ಸ್ನ ನೇತೃತ್ವದಲ್ಲಿ ಆಯೋಜಿಸಲಾದ ಸಭೆಯಲ್ಲಿ G7 ಒಕ್ಕೂಟವನ್ನು ಸ್ಥಾಪಿಸಲಾಗಿದೆ. ಈ ಒಂದು G7 ಕೂಟದ ಹಿನ್ನೆಲೆ ಏನಪ್ಪ ಅಂದ್ರೆ ಪೆಟ್ರೋಲಿಯಂ ರಫ್ತು ಮಾಡುವ ದೇಶಗಳ ಸಂಘಟನೆ ಯಾವುದು? ಒಪೆಕ್. ಇದು ಏನಪ್ಪ ಅಂದ್ರೆ 1973ರಲ್ಲಿ ತೈಲ ನಿರ್ಬಂಧವನ್ನು ವಿಧಿಸಿದ ನಂತರ ಈ ಜಾಗತಿಕ ಆರ್ಥಿಕತೆ ಮೇಲೆ ಪರಿಣಾಮ ಬೀರುವ ಬಿಕ್ಕಟ್ಟುಗಳನ್ನು ಚರ್ಚಿಸಲು ಈ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳು ಏನಪ್ಪ ಅಂದ್ರೆ G7 ಕೂಟವನ್ನು ಸ್ಥಾಪಿಸಿದವು. ಇದಕ್ಕಿಂತ ಮುಂಚೆ 8 ಇದ್ದು ಸ್ನೇಹಿತರೆ. ರಷ್ಯಾ 1997ರಲ್ಲಿ ರಷ್ಯಾ ದೇಶ ಏನಪ್ಪ ಅಂದ್ರೆ ಈ ಒಕ್ಕೂಟಕ್ಕೆ ಸೇರಿದ್ರಿಂದ G8 ಆಗಿತ್ತು. ಆದ್ರೆ ರಷ್ಯಾ ಏನಪ್ಪ ಅಂದ್ರೆ 2014ರಲ್ಲಿ ಉಕ್ರೇನ್ ದೇಶದ ಕ್ರೈಮಿಯಾ ಪ್ರದೇಶವನ್ನು ಸ್ವಾಧೀನಪಡಿಸಿಕೊಂಡಿದ್ದರಿಂದ ಈ ರಷ್ಯಾದ ಸದಸ್ಯತ್ವವನ್ನು ರದ್ದುಗೊಳಿಸಿ ಕೂಟದಿಂದ ಏನಪ್ಪ ಅಂದ್ರೆ ಹೊರ ಹಾಕಿದ ನಂತರ ಮತ್ತೆ G7 ಎಂದಾಯಿತು. ಮತ್ತು ಈಗ ಎಷ್ಟವ? G7. ಈ G7 ಸದಸ್ಯ ರಾಷ್ಟ್ರಗಳು ಯಾವ್ಯಾವಪ್ಪ ಅಂದ್ರೆ ಇಲ್ಲಿ ನೋಡಿ, ಫ್ರಾನ್ಸು, USA, ಜರ್ಮನಿ, ಜಪಾನು, ಇಂಗ್ಲೆಂಡು, ಇಟಲಿ ಮತ್ತು ಕೆನಡಾ ದೇಶಗಳು ಏನಪ್ಪ ಅಂದ್ರೆ G7 ಸದಸ್ಯ ರಾಷ್ಟ್ರಗಳಾಗಿವೆ. ಈ G7 ಸದಸ್ಯ ರಾಷ್ಟ್ರಗಳೊಂದಿಗೆ ಮತ್ತು ಯುರೋಪಿಯನ್ ಕೂಟದಿಂದನೂ ಕೂಡಿದೆ. ಈ ಯುರೋಪಿಯನ್ ಕೂಟ ಪೂರ್ಣ ಸದಸ್ಯತ್ವವನ್ನು ಹೊಂದಿದ್ರೂ ಇದು ಒಂದು ದೇಶವಲ್ಲದ ಕಾರಣ ಏನಪ್ಪ ಅಂದ್ರೆ ಅಧ್ಯಕ್ಷತೆಯನ್ನು ವಹಿಸುವುದಿಲ್ಲ ಹಾಗೂ ಹೆಸರನ್ನು G8 ಎಂದು
ಪದ ಬದಲಾಯಿಸಲಾಗಿಲ್ಲ ಸ್ನೇಹಿತರೆ. ಇಲ್ಲಿ ನೋಡಬೇಕಾಗಿರ್ತಕ್ಕಂಥ ವಿಷಯ ಮುಖ್ಯವಾಗಿರುವುದು ಈ ರೀತಿಯಾಗಿರ್ತಕ್ಕಂಥ ವಿಷಯವಿದೆ ಸ್ನೇಹಿತರೆ. ಇದು ಏನಪ್ಪ ಅಂದ್ರೆ 50ನೇ ವಾರ್ಷಿಕೋತ್ಸವ 1975ರಿಂದ 2025ರವರೆಗೆ ಏನಪ್ಪ ಅಂದ್ರೆ 50ನೇ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಂತು. ಕಳ್ಳತನವಾದ ಮೊಬೈಲ್ಗಳ ಪತ್ತೆ ಹಚ್ಚುವಲ್ಲಿ ಕರ್ನಾಟಕದ ಸ್ಥಾನ ಎಷ್ಟು ಅಂತೇಳಿ ಇಲ್ಲಿ ಪ್ರಶ್ನೆ 17ರಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಇಲ್ಲಿ ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4 ಅಂತೇಳಿ ಕೊಟ್ಟಿದ್ದಾರೆ. ಇದರಲ್ಲಿ ಏನಪ್ಪ ಅಂದ್ರೆ ಈ ಕಳ್ಳತನವಾಗಿರ್ತಕ್ಕಂಥ ಮೊಬೈಲ್ಗಳ ಪತ್ತೆ ಹಚ್ಚುವಲ್ಲಿ ಕರ್ನಾಟಕ ಏನಪ್ಪ ಅಂದ್ರೆ 2ನೇ ಸ್ಥಾನದಲ್ಲಿದೆ ಸ್ನೇಹಿತರೆ. ಕಳೆದ 3 ವರ್ಷಗಳಿಂದ ಮುಂಚೂಣಿಯಲ್ಲಿದ್ದ ಕರ್ನಾಟಕ ರಾಜ್ಯ ಈ ಬಾರಿ 2ನೇ ಸ್ಥಾನಕ್ಕೆ ಕುಸಿದಿದೆ. 1ನೇ ಸ್ಥಾನಕ್ಕೆ ಏನಪ್ಪ ಅಂದ್ರೆ ತೆಲಂಗಾಣ ರಾಜ್ಯವಿದೆ. ಮುಂದಿನ 18ನೇ ಪ್ರಶ್ನೆ, ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ಸೂಚ್ಯಂಕದಲ್ಲಿ ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರಲ್ಲಿ ಆಪ್ಷನ್ ಎ 13, ಆಪ್ಷನ್ ಬಿ 14, ಆಪ್ಷನ್ ಸಿ 11, ಆಪ್ಷನ್ ಡಿ 12. ಇಲ್ಲಿ ನೋಡಿ ಸ್ನೇಹಿತರೆ, ಆಪ್ಷನ್ ಬಿ 14ನೇ ಸ್ಥಾನವನ್ನು ಹೊಂದಿದೆ ಬೆಂಗಳೂರು. ಈ ಜಾಗತಿಕ ನವೋದ್ಯಮ ಪರಿಸರ ವ್ಯವಸ್ಥೆ ಸೂಚ್ಯಂಕದಲ್ಲಿ ಬೆಂಗಳೂರು ಏನಪ್ಪ ಅಂದ್ರೆ 14ನೇ ಸ್ಥಾನವನ್ನು ಹೊಂದಿದೆ. ಈ ಜಾಗತಿಕ ನವೋದ್ಯಮ ಪರಿಸ್ಥಿತಿ ಸೂಚ್ಯಂಕದಲ್ಲಿ ಏನಪ್ಪ ಅಂದ್ರೆ ಬೆಂಗಳೂರು ನಗರ 21ನೇ ಸ್ಥಾನದಿಂದ ಏನಪ್ಪ ಅಂದ್ರೆ 14ನೇ ಸ್ಥಾನಕ್ಕೆ ಏನಪ್ಪ ಅಂದ್ರೆ ಬಡ್ತಿ ಪಡೆದಿದೆ. ನವೋದ್ಯಮ ಕೇಂದ್ರದ ಉದಯೋನ್ಮುಖ ತಾರೆಯಾಗಿ ಬೆಂಗಳೂರು ಹೊರಹೊಮ್ಮುತ್ತಿರುವುದನ್ನು ಇದು ಸೂಚಿಸುತ್ತದೆ ಸ್ನೇಹಿತರೆ. ಈ ಪಟ್ಟಿಯಲ್ಲಿ ಏನಪ್ಪ ಅಂದ್ರೆ ಸಿಲಿಕಾನ್ ವ್ಯಾಲಿ, ಸ್ಯಾನ್ ಫ್ರಾನ್ಸಿಸ್ಕೋ 1ನೇ ಸ್ಥಾನದಲ್ಲಿದೆ, ಮತ್ತು 2ನೇ ಸ್ಥಾನದಲ್ಲಿ ನ್ಯೂಯಾರ್ಕು, 3ನೇ ಸ್ಥಾನದಲ್ಲಿ ಏನಪ್ಪ ಅಂದ್ರೆ ಲಂಡನ್ ನಗರಗಳು ಏನಪ್ಪ ಸ್ಥಾನವನ್ನು ಪಡೆದವೆ ಸ್ನೇಹಿತರೆ.